ನೀವೇನರ ಪ್ರತಿ ತಿಂಗಳ 10,000 rupees ಪರ್ ಮಂತ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 15 years ತನಕ ಅದು ಏನಿಲ್ಲ ಅಂತಂದ್ರೆ ನಿಮಗೆ 56 lakh rupees ಮಟ್ಟ ನಿಮ್ಗೆ ಸಿಗ್ತಿತ್ತು. ಸೊ ಅದು ಯಾವ ಫಂಡ್ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಸೊ ಈ ಫಂಡ್ ಪ್ರತಿ ವರ್ಷ ಏನಿಲ್ಲ ಅಂತಂದ್ರೆ 14% ಕಂಪೌಂಡ್ ಆ್ಯನ್ಯಲ್ ಗ್ರೋತ್ ರಿಟರ್ನ್ ರೇಟ್ ಕೊಟ್ಟೈತಿ. ಸೊ ಇದರದ್ರ ಎಕ್ಸ್ಪೆನ್ಸ್ ರೇಷಿಯೋ ಏನಿಲ್ಲ ಅಂತಂದ್ರೆ 1.31% ಐತಿ. ಸೊ ಈ ಫಂಡಿಂದ ಫಂಡ್ ಮ್ಯಾನೇಜರ್ಸ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಂತಂದ್ರೆ 62% ಇಕ್ವಿಟಿ ಒಳಗೆ ಹಾಕ್ತಾರೆ, 12% ಡೆಟ್ ಒಳಗೆ ಹಾಕ್ತಾರೆ ಮತ್ತು 17% ಅದರ್ಸ್ ಒಳಗೆ ಹಾಕ್ತಾರೆ. ಅದರ್ಸ್ ಒಳಗೆ ಅಂತಂತಂದ್ರೆ ಥರ್ಡ್ ಪಾರ್ಟಿ ರೆಪೋ ರೇಟ್ ಮತ್ತು ಗೋಲ್ಡ್ ಮತ್ತು ಸಿಲ್ವರ್ ETFs ಒಳಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಈ ಫಂಡ್ ಹೆಸರು ಕ್ವಾಂಟ್ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಅಂತಂತಂದು. ಸೊ ಇದು ಯಾರಿಗೆ ಬೆಸ್ಟ್ ಅಂತಂದ್ರೆ 5 to 7 years ಮಟ್ಟ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟೆನ್ಯೂರ್ ಇಟ್ಕೊಂಡಾರಲ್ಲ ಅವರಿಗೆ ಇದು ಬೆಸ್ಟ್. ಸೊ ಈ ವಿಡಿಯೋನ ಲೈಕ್ ಮಾಡಿರಿ. ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ದು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಕೈತಿ ಮತ್ತು ಎಷ್ಟು ವರ್ಷ ಟೆನ್ಯೂರ್ ಐತಿ ಅನ್ನೋದು ನೀವು ಹಾಕಿದ್ರೆ ನಿಮಗೆ ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಆಗ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿರಿ, ಯಾಕಂದ್ರೆ ಫೈನಾನ್ಷಿಯಲ್ ಅವೇರ್ನೆಸ್ ಭಾಳ ಬೇಕಾಗೈತಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್, ಬಾಯ್ ಬಾಯ್.